ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಜಗತ್ತಿನೊಳಗ ಎಲ್ಲ ಸಂಘಗಳು ಸಿಗತಾವ. ಮನುಷ್ಯನಾಗಿ ಹುಟ್ಟಿ ಬರೋದೇ ದುರ್ಲಭ ಐತಿ, ಆಮೇಲೆ ಸತ್ಸಂಗ ಸಿಗುವುದೂ ದುರ್ಲಭ ಐತಿ. ಅದಕ್ಕೆ ಮಹಾತ್ಮರು ಹೇಳ್ತಾರೆ ಏನು ಅಂತಂದ್ರೆ, ದುರ್ಲಭಂ ತ್ರಯಮೇವೈ ತತ್ ದೈವಾನುಗ್ರಹ ಹೇತುಕಂ. ಪರಮಾತ್ಮನ ಆಶೀರ್ವಾದ ಇರಲಾರದನ ಮೂರು ನಮಗೆ ಸಿಗಂಗಿಲ್ಲಂತ್ರಿ. ತಿಳಿತಿಲ್ಲ ಅವು ಯಾವ್ಯಾವು ಅಂತಂದ್ರೆ, ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಜನ ಸಂಶ್ರಯ. ಏನ್ರಿ? ಮನುಷ್ಯನಾಗಿ ಹುಟ್ಟೋದು ಒಂದನೇದ್ದು. ಎರಡನೇದ್ದೇನು ಅಂತಂದ್ರೆ, ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಧರ್ಮದ ಕಡೆ ಮಕ ಮಾಡ್ತದೆ. ಗೊತ್ತಿಲ್ರಿ? ಮನುಷ್ಯ ಧರ್ಮದ ದಾರಿ ಒಳಗೆ ನಡೆಯಾಕ, ಒಂದು ನೀತಿ ದಾರಿ ಒಳಗೆ ನಡೆಯಾಕ, ಸದಾಚಾರದ ದಾರಿ ಒಳಗೆ ನಡೆಯಾಕ, ಒಳ್ಳೆಯ ದಾರಿ ಒಳಗೆ ನಡೆಯಾಕ ಮನಸ್ಸು ಮಾಡ್ತಾನಲ್ಲ, ಅಂತಹ ಬುದ್ಧಿ ಹುಟ್ಟೋದೂ ಏನೈತ್ರಿ? ಕಷ್ಟ ಐತಿ. ಹುಟ್ಟುತ್ತದ ಅಂತಂದ್ರೆ ದೈವಾನುಗ್ರಹ ಹೇತುಕಂ, ಅದು ಪರಮಾತ್ಮನ ಆಶೀರ್ವಾದ ಐತೆ ತಿಳ್ಕೊಂಡ್ರೆ ಅದು ಹುಟ್ಟಕ್ಕೆ ಸಾಧ್ಯದ ವಿನಃ ಅನ್ಯಥ ಹುಟ್ಟಕ್ಕೆ ಸಾಧ್ಯ ಇಲ್ಲ. ಮೂರನೇದು ಯಾವುದು ಅಂತಂದ್ರೆ ಮಹಾಜನ ಸಂಶ್ರಯ. ಯಾವುದ್ರಿ? ಮಹಾತ್ಮರ ಒಡನಾಟ. ಪರಮಾತ್ಮನ ಆಶೀರ್ವಾದ ಇಲ್ದಾನ ಮಹಾತ್ಮರು ಸಿಗಕ್ಕೆ ಸಾಧ್ಯವೇ ಇಲ್ಲ. ಯಾರ ಸಿಕ್ಕಾರ ಆದರೆ ಮಹಾತ್ಮರು ಸಿಗಾಕ ಸಾಧ್ಯವೇ ಇಲ್ಲ. ಅವರು ಹೇಳ್ತಾರೆ, ದುರ್ಲಭವಾಗಿರತಕ್ಕಂತಹ ಈ ಮನುಷ್ಯ ಶರೀರದೊಳಗೆ ಮಹಾತ್ಮರು ಸಿಗ್ತಾರ ಅಂದ್ರೆ ಭಾಳ 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 ಪುಣ್ಯ ಅದ ಅಂತ ಅನ್ಕೋರಿ. ನೀವು ಅನ್ಬಹುದು, ಮಹಾತ್ಮರಂತೀರಿ, ಶಾಂತರಂತೀರಿ, ಸಂತರಂತೀರಿ, ಶರಣರಂತೀರಿ, ಅವ್ರೇನು ಮಹಾರಿ? ಅವ್ರು ನಮ್ಕಿಂತ ಹೆಚ್ಚು ಚೈನಿ ಮಾಡ್ತಾರೆ. ಹೌದಿಲ್ರಿ? ನಾವೆಲ್ಲ ಅವ್ರಿಗೆ ರೊಕ್ಕ ಕೊಟ್ಟು ಅವ್ರು ಕೋಟಿ ಗಂಟ್ಲೆ ಕಾರ್ನಾಗ ಅಡ್ಡಾಡಂಗೆ ಮಾಡಕತ್ತೀವಿ, ಇನ್ನು ನಾವು ಕಾಲು ನಡಿಗೆಗೆ ಅಡ್ಡಾಡಕತ್ತೀವಿ ಅಂತ ಅನ್ಬೋದು. ನಾವು ಏನು ಮಾಡ್ತೀವಿ ಅಂದ್ರೆ, ಸಂತತ್ವವನ್ನು, ಶರಣತ್ವವನ್ನು ಅರ್ಥ ಮಾಡ್ಕೊಡ್ರಿ. ನಾನು ಮಾತಾಟ ಸಂತರ ಸಂತತ್ವವನ್ನು, ಶರಣರ ಶರಣತ್ವವನ್ನು, ಗುರುಗಳ ಗುರುತ್ವವನ್ನು ನಾವು ಎದರಿಂದ ಅಳಿತೀವಿ ಗೊತ್ತೇನ್ರಿ? ಇಂದಿನ ಕಾಲದೊಳಗೆ ಐಶ್ವರ್ಯದಿಂದ ಅಳಿತೀವಿ. 1000 ಮಂದಿ ಬೆನ್ನು ಹತ್ತತಾರಂದ್ರೆ ಇವ್ರು ದೊಡ್ಡ ಗುರುಗಳದಾರ ಅಂತ ತಿಳ್ಕೊತೀವಿ ನಾವು. ಏನ್ರಿ? 1000 ಮಂದಿ ಬೆನ್ನು ಹತ್ತತಾರ ಅಂತ ತಿಳಿದ ನಾವು ಭಾಳ ದೊಡ್ಡ ಗುರುಗಳದಾರ, ಭಾಳ ಪ್ರಸಿದ್ಧ ಗುರುಗಳದಾರ ಅಂತೇಳಿ ಪ್ರಸಿದ್ಧಿಗೆ, ಕೀರ್ತಿಗೆ, ಆಸ್ತಿಗೆ, ಅವ್ರ ಅಂತಸ್ತನ್ನು ನೋಡಿ ಅವ್ರದ್ದೆಲ್ಲ ಪೂಜಾ ಪಾಠ ನೋಡಿ ಏನು ಮಾಡ್ತೀವಿ ಅಂತಂದ್ರೆ, ಅದಕ್ಕೆ ಮರಳಾಗಿ ನಾವು ಗುರುಗಳು ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತೀವಿ. ಅದನ್ನು ನೋಡೇ ನಾವು ಇವರು ದೊಡ್ಡ ಶರಣರದಾರ, ಮಹಾನ್ ಮಹಾತ್ಮರದಾರ ಅಂತ ನಾವು ತಿಳ್ಕೊತೀವಿ. ಮಹಾನ್ ಮಹಾತ್ಮರದಾರ ಅಂತ ತಿಳಿದ ಏನೂ ಇಲ್ಲದನ ಸಿಂಪಲ್ ಆಗಿ ಅವರು ಕಾವಿನೂ ಹಾಕೋಬಹುದು, ಬಿಳಿ ಅರ್ವಿನೂ ಹಾಕೋಬಹುದು. ಶರಣನಾದವ ಅವ ಮನೆಯಾಗೂ ಇರಬಹುದು, ಮಠದಾಗೂ ಇರಬಹುದು, ಅವ ನಾಡಿನಲ್ಲಿ ಇರಬಹುದು, ಕಾಡಿನಲ್ಲಿಯೂ ಇರಬಹುದು. ಯಾರು ನಿಜವಾದ ಶರಣ? ಅವನಿಗೆ ಆಶ್ರಮದ ಅವಶ್ಯಕತೆಗಳಿಲ್ಲ. ಅವ ಸನ್ಯಾಸಿನೇ ಆಗಿರ್ಬೋದು, ಅವ ಗೃಹಸ್ಥನೂ ಆಗಿರಬಹುದು. ಶರಣರ ಶರಣತ್ವವನ್ನು, ಆ ಗುರುವಿನ ಗುರುತ್ವವನ್ನು, ಸಂತರ ಸಂತತ್ವವನ್ನು ಎದರಿಂದ ಅಳಿಬೇಕು ಅಂತ ಕೇಳಿದ್ರೆ, ಜ್ಞಾನದಿಂದ, ಭಕ್ತಿ ಜ್ಞಾನ ವೈರಾಗ್ಯದಿಂದ ಅಳಿಬೇಕೆ ವಿನಃ ಮ್ಯಾಲಿನ ವೇಷಭೂಷಣಗಳಿಂದ ಅಳೆಯಾಕೆ ಹೋಗಬಾರ್ದು. ಭಾಳ ಮಂದಿ ಊರಾಗ ಅಂಥ ಸಣ್ಣ ಸ್ವಾಮಿಗಳು ಇರ್ತಾವೆ ನೋಡ್ರಿ, ಅವ್ರ ಕಡೆದ ದೀಕ್ಷಾ ತೊಗೊಂಡಿರ್ತಾರೆ ರೀ ಅಣ್ಣ. ಯಾರು ಊರಿಗೆ ದೊಡ್ಡ ಗುರುಗಳು ಆದ್ರೆ ಮಾರಾಯಣ ಸುಮ್ಮನೆ ಅವ್ರ ಕಡೆ ದೀಕ್ಷಾ ತೊಗೊಂಡಿವಿ ಅಂತೇಳಿ ಮತ್ತು ಅವ್ರ ಕಡೆ ದೀಕ್ಷಾ ತೊಗೋತಾವ್ರಿ. ಸುಳ್ಳು ಹೇಳಿ ಏನ್ರಿ? ಮಾಡ್ಕೋತಾರೆ ಭಾಳ ಮಂದಿ. ಅಂಥ ಚಟ ಭಾಳ ಮಂದಿಗೆ ಅದಾವು. ಒಬ್ಬ ತುಕಾರಾಮರ ಕಡೆ ದೀಕ್ಷಾ ತಗೊಂಡಿದ್ರಿ. ತುಕಾರಾಮ್ರ ಅಂದ್ರೆ ಏನ್ರಿ?
ಏನಿಲ್ಲ, ತನ್ನ ಮೈ ತುಂಬನ ಅರಿವಿದ್ದಿದ್ದಿಲ್ರಿ ಅವರಿಗೆ. ಹರಕ್ಕೆ ಅರಿವಿ ಹಾಕೊಂಡು ಅಡ್ಡಾಡ್ತಿದ್ರು. ಪಾಂಡುರಂಗ ವಿಠಲ್ ಸದಾ ಭಗವಂತನ ನಾಮದೊಳಗೆ ಗೃಹಸ್ಥರ್ರಿ ಅವರು. ಗುರುಗಳು ಗೃಹಸ್ಥರ ಆಗ್ಬೇಕಂತೇನಿಲ್ಲ, ಸನ್ಯಾಸಿಗಳನ್ನ ಆಗ್ಬೇಕಂತೇನಿಲ್ಲ. ನೀನು ಗುರುವಿನ ಮಾಡ್ಕೋಬೇಕಾಗಿತ್ತು ಅಂದ್ರೆ, ಅವ್ರಿಗೆ ಶರಣ ಆಗಬೇಕಾಗಿತ್ತು ಅಂದ್ರೆ ಅವರಲ್ಲಿ ಅನುಭವ ಎಂಥದ್ದೈತಿ. ಇವರು ನನಗೆ ದೇವರ ದಾರಿ ತೋರಿಸ್ತಾರ, ಇವರು ದೇವತ್ವವನ್ನು ಕಂಡಿದ್ದಾರೆಯೋ, ಇವರೊಳಗೆ ದೇವತ್ವದ ಅರಿವು ಮೂಡಿದೆಯೋ ಅನ್ನುವಂಥ ಅನುಭವವನ್ನು ನೋಡಬೇಕು. ತಿಳಿತಿಲ್ಲ? ರೊಕ್ಕ ರೂಪಾಯಿ ನೋಡಿ ಗುರುಗಳು ಮಾಡ್ಕೋಬೇಡ್ರಿ, ಆಸ್ತಿ ಅಂತಸ್ತನ್ನು ನೋಡಿ ಗುರುಗಳು ಮಾಡ್ಕೋಬೇಡ್ರಿ. ಇವರಿಂದ ನನ್ನ ಆತ್ಮ ಕಲ್ಯಾಣ ಆಕತ್ತೆ ಇಲ್ಲ, ನನ್ನ ಪ್ರಪಂಚ ಮತ್ತು ಪಾರಮಾರ್ಥಗಳು ಎರಡೂ ಸುಗಮವಾಗಿ ಸಾಗುತ್ತಾವ ಇಲ್ಲೋ ಅನ್ನೋದನ್ನು ನೋಡ್ಕೊಂಡು ಮಾಡ್ಕೋರಿ. ಇಲ್ಲಿಕಂದ್ರೆ ನಿಮ್ಮ ಪಾಡಿಗೆ ನಿಮ್ಮ ಮನೆ ಊಟ ಮಾಡ್ಕೊಂಡು ಆರಾಮಿರ್ರಿ. ಉಲ್ಟಾ ದೋಷಿಗಳಾಗಕ್ಕೆ ಹೋಗ್ಬೇಡ್ರಿ. ದೀಕ್ಷಾ ತಗೊಂಡ್ರಿ ತುಕಾರಾಮರ ಕಡೆ. ಕಾಲಾಂತರದೊಳಗೆ ಆ ಊರಿಗೆ ಯಾರು ಬಂದರು ಅಂದ್ರೆ ರಾಮದಾಸರು ಬಂದರು. ರಾಮದಾಸರು ಯಾರ್ರಿ? ರಾಜಗುರುಗಳು, ಶಿವಾಜಿ ಮಹಾರಾಜರ ಗುರುಗಳ್ರಿ. ಅವ್ರು ಬಂದ ಕೂಡಲೇನ ಊರಾಗ ಏನು ಭಾರಿ ಗ್ರಂಥ ನಡೆದಿತ್ತು ರೀ. ದಾಸಬೋಧ ನಡ್ಸಾಕತ್ತಿದ್ರು, ಭಾರಿ ನಡೆದಿತ್ತು. ನಾ ನೀ ಅಂತೇಳಿ ಕೂಡಿದ ಮಂದಿ ಎಲ್ಲರೂ ದೀಕ್ಷಾ ತೊಗೊಳಕತ್ತಿದ್ರು. ಒಂದ್ರ ಕಂಡು ಒಂದು ಅವ್ರು ಮೊದಲು ದೀಕ್ಷಾ ಯಾರು ತೊಗೋತಾರೆ, ಎದ್ರ ಸಂಬಂಧ ತೊಗೋತಾರೆ ಅನ್ನೋದು ಇವಾಗ ಗೊತ್ತಿಲ್ಲ. ನಾವು ತೊಗೊಂಡ್ರೆ ಆತತ್ತವು ಮುಂದೆ. ಆಮೇಲೆ ಅವನ್ನ ಪಾಲನ ಮಾಡೋಕೆ ಆಗಂಗಿಲ್ಲ. ಹುರುಪಿಲೆ ತೊಗೋತಾರ್ರಿ ದೀಕ್ಷಾ, ಆಮೇಲೆ ಏನೂ ಆಗೋದಿಲ್ಲ. ದೀಕ್ಷಾ ತೊಗೋಬೇಕಾಗಿದ್ರು ವಿಧಾನಗಳದಾವ. ನಾನು ಏನು ದೀಕ್ಷಾ ತೊಗೊಂಡು ನಾನು ಅನ್ನಂಗೆ ಇರ್ತಾನೆ ಅಂದ್ರೆ ನೀನು ಎಂದೂ ದೀಕ್ಷಾ ತೊಗೋಬೇಡ. ನೋಡ್ರಿ, ಎಲ್ಲ ಧರ್ಮಗಳು ಎಲ್ಲ ಪಂಥಗಳು ಏನದಾವ ಅಂದ್ರೆ ಒಂದೊಂದು ದಾರಿ ತೋರಿಸ್ತಾವೆ. ನಾವೆಲ್ಲರೂ ಯಾವ ದಾರಿ ಒಳಗಿದೀವಿ ಅಂತಂದ್ರೆ ಹಿಂದೂ ವೀರಶೈವ ಪದ್ಧತಿ ಒಳಗೆ ನಾವೆಲ್ಲರೂ ಅದೀವಿ ಅಂದಮೇಲೆ ನಮ್ಮ ವೀರಶೈವ ಪದ್ಧತಿ, ನಮ್ಮ ಶರಣ ಸಂಪ್ರದಾಯ ಹೆಂಗೈತಿ ಅಂದ್ರೆ ಅಹಿಂಸೆ ಐತಿ. ತಿಳಿತಿಲ್ರಿ? ಕಳಬೇಡ ಕೊಲಬೇಡ ಅಂತೈತಿ. ತಿಳಿತಿಲ್ರಿ? ನಾವು ವೀರಶೈವರಾಗಿ ವೀರಶೈವ ಗುರುಗಳು ನಾವು ಮಾಡ್ಕೊಂಡಿವಿ ಅಂತಂದ್ರೆ ನಮಗೆ ಮಾಂಸಾಹಾರ ವರ್ಜ್ಯ ಐತಿ. ಅರ್ಥ ಮಾಡ್ಕೊಳ್ರಿ. ನೀವು ಗುರುಗಳು ಮಾಡ್ಕೊಂಡಿದ್ರಿ ಅಂದ್ರೆ ನಾವು ಮಾಂಸಾಹಾರವನ್ನು ಬಿಡಬೇಕು. ಮದ್ಯಪಾನ ಸೇವನೆಯನ್ನು ಮಾಡಬಾರ್ದು. ಉಳ್ದು ಚಟಗಳು, ಬಿಡಿ, ಸಿಗರೇಟ, ಗುಟಕ ಅವನ್ನೆಲ್ಲ ಬಿಡ್ಬೇಕು. ಅವು ತಾಕತ್ತಿದ್ರೆ ಅಟ್ಟೆ ದೀಕ್ಷಾ ತಗೋರಿ. ಇರ್ಲಿಕ್ಕಂದ್ರೆ ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಇರ್ರಿ. ಉಲ್ಟಾ ದೋಷಿಗಳಾಗಿ ಸತ್ಯನಾಶ ಆಗಕ್ಕೆ ಹೋಗ್ಬೇಡ್ರಿ ಯಾರು. ಮೊದಲು ನಿಮ್ಮ ಗುರು ಸಂಪ್ರದಾಯ ಹೆಂಗದ, ನಿಮ್ಮ ಗುರುಗಳ ದಾರಿ ಹೆಂಗದ, ಪೂರ್ವದಿಂದ ನಿನ್ನ ಗುರುವಿನ ದಾರಿ ಹೆಂಗದ ಅದನ್ನು ನೋಡ್ಕೊಂಡು ದೀಕ್ಷಾ ತಗೋಬೇಕು. ನಮ್ಮ ಗುರುಗಳೇನು ತಿನ್ನೋರ್ದಾರ, ಕುಡಿಯೋರ್ದಾರ, ಸೇದವ್ರದಾರ ಅದನ್ನೂ ನೋಡ್ಬೇಕಲ್ರಿ. ಯಾಕ್ರಿ? ಅಂಥ ಗುರುಗಳು ಅದಾರ್ರಿ, ಅದಾವ್ರಿ ಅಂಥ ಗುರುಗಳು. ಅಂಥ ದಾರಿ ತೋರಿಸೋರು ಭಾಳ ಮಂದಿ ಇದ್ದಾರೆ. ನನ್ನ ಗುರು ಏನದಾನ ಹಂಗೆ ಇರ್ಬೇಕು ನಾನು. ಒಂದು ವೇಳೆ ನಾವು ನಮ್ಮ ಗುರುಗಳ ಹೆಸರು ಹೇಳಿ ನಾವು ದೊಡ್ಡ ಗುರುಗಳ ಕಡೆಯಿಂದ ದೀಕ್ಷಾ ತಗೊಂಡಿವತ್ತೇಳಿ ನೀವು ಏನರೇ ಮಾಡೋದೆಲ್ಲ ಮಾಡಿ, ಯಾಕ್ರಿ? ಹೇಳೋದೆಲ್ಲ ಆಚಾರ, ಮನೆ ಮುಂದೆ ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತೇಳಿ ತಿನ್ನೋದು ಕುಡಿಯೋದು ಎಲ್ಲ ಚಟ ಮಾಡ್ಕೋತ ತಿರುಗಿ ನಾ ದೊಡ್ಡ ಗುರುವಿನ ಶಿಷ್ಯರದಿರಿ ಅಂತಂದ್ರೆ ನಿಮ್ಮ ಗುರು ಸಂಪ್ರದಾಯಕ್ಕೆ, ನಿಮ್ಮ ಗುರು ಪರಂಪರೆಗೆ ನೀವು ಕಳಂಕ ತರ್ತೀರಿ, ಗುರು ಪರಂಪರೆಯನ್ನು ಕೆಡಿಸ್ತೀರಿ. ಅಷ್ಟೇ ಅಲ್ದನ ಮಹಾನ್ ಪಾಪಿಗಳಾಗಿ ಸಾಯ್ತೀರಿ ನೀವು. ಈಗ ಹೇಳ್ತೀನಿ ನಾ, ಮೊದ್ಲ ತಗೋಬೇಡ್ರಿ ದೀಕ್ಷಾ. ಯಾವ ಹೇಳ ನಿಮ್ಗೆ ತಗೋ ಅಂತೇಳಿ ಮಂದಿ ಕಂಡು ತಗೊಳ್ಳೋ ಅಷ್ಟು ಗಟ್ಟಿ ನಿಷ್ಠ ಇದ್ರೆ ಅಟ್ಟ ತಗೋರಿ. ನಾ ಎಲ್ಲ ಊರಾಗ ಇದನ್ನೇ ಹೇಳ್ತೀವ್ರಿ. ಹೌದಾ? ಗುರುಗಳು ಮಾಡ್ಕೋರಿ. ಗುರುಗಳು ಎಲ್ಲರಿಗೆ ಅಷ್ಟೇ ಅದಾರ. ಅವ್ರಿಗೇನು ಜಾತಿ ಇಲ್ಲ, ಭೇದಿಲ್ಲ, ಏನೂ ಇಲ್ಲ. ಅವರು ಜಾತಿ ಮತ ಪಂಥ ಹೆಚ್ಚಿನ ಜಾತಿಯವ ಕೆಳಗಿನ ಜಾತಿಯವ ಇದನ್ನ ನೋಡಿ ಅವ್ರು ದೀಕ್ಷಾ ಕೊಡಂಗಿಲ್ಲ. ನಿನ್ನೊಳಗೆ ಮುಮುಕ್ಷತ್ವ ಹುಟ್ಟ್ಯದ, ನಿನ್ನೊಳಗೆ ಗುರುಗಳು ಮಾಡ್ಕೋಬೇಕಪ್ಪ, ನಾ ದೇವ್ರ ಕಾಣಬೇಕು, ನನ್ನ ದಾರಿ ಚಲೋ ಮಾಡ್ಕೋಬೇಕು, ಎಷ್ಟೋ ಪಾಪ ಮಾಡಿ ನಾನು ಏನೋ ಆಗಿಬಿಟ್ಟಿನಿ, ಇನ್ನಾರ ನಾ ತಿದ್ಕೋಬೇಕು ಅನ್ನುವಂಥ ಉದ್ದೇಶದಿಂದ ಬಂದಾನಂದ್ರೆ ಇವನಿಗೆ ಉದ್ಧಾರ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಅವ್ರು ದೀಕ್ಷಾ ಕೊಡ್ತಾರೆ. ಆದ್ರೆ ಆ ಗುರುವಿನ ದೀಕ್ಷಾ ಹಿಡಿಯಾಕ ನನ್ನ ಪಾತ್ರೆ ಹೆಂಗಿರ್ಬೇಕಂದ್ರೆ ಅಂತಃಕರಣದ ಪಾತ್ರೆ ಅದು ಹುಲಿ ಹಾಲಿದ್ದಂಗೆ. ತಿಳಿತಿಲ್ರಿ? ಗುರುವಿಂದ ದೀಕ್ಷೆ ಅನ್ನೋದು ಗುರುಮಂತ್ರ ಅನ್ನೋದು ಅದು ಹುಲಿ ಹಾಲಿದ್ದಂಗ. ನನ್ನ ಅಂತಃಕರಣದ ಪಾತ್ರೆ ಹೆಂಗಿರಬೇಕು ಅಂತ ಕೇಳಿದ್ರೆ ಬಂಗಾರದ ಪಾತ್ರೆ ಆಗಬೇಕು. ಹುಲಿ ಹಾಲ ಬೇರೆ ಪಾತ್ರೆ ಒಳಗೆ ಹಿಡಿಯಕ್ಕೆ ಬರಂಗಿಲ್ಲತ್ರ, ಅಷ್ಟು ಉಷ್ಣ ಇರ್ತದತ್ತ. ಅದು ಬಂಗಾರದ ಪಾತ್ರೆ ಒಳಗೆ ಮಾತ್ರ ಅದೇನಾಕತ್ತಂತ್ರಿ ಉಳಿತದಂತ. ಬೇರೆ ಪಾತ್ರೆ ಒಳಗೆ ಹುಲಿ ಹಾಲು ಓದಿದ್ದು ಹೇಳ್ತೀನಿ ನಾನು. ಹುಲಿ ಹಾಲನ್ನು ಬೇರೆ ಪಾತ್ರೆ ಒಳಗೆ ಹಾಕಿದ್ರೆ ಪಾತ್ರೆ ತೂತು ಬೀಳ್ತದತ್ತ.
ಹಂಗೆ ಅಂತಹ ಗುರುವಿನ ವಚನ, ಅಂತಹ ಗುರುವಿನ ಸಮಸ್ತ ಶ್ರೇಷ್ಠನಾಗಿರ್ತಕ್ಕಂಥ ಸದ್ಗುರುನಾಥನ ಆ ದೀಕ್ಷೆ ತಗೊಳ್ಳುವಂಥ ಮಂತ್ರದೊಳಗೆ ಅದ್ಭುತವಾದ ಶಕ್ತಿ ಇರ್ತದ. ಆ ಮಂತ್ರ ಏನು ಮಾಡ್ತದ ಅಂದ್ರೆ ನಿನಗೆ ಮಹಾದೇವನ ತೋರಿಸೋದಲ್ಲ, ನಿನ್ನನ್ನೇ ಮಹಾದೇವನನ್ನಾಗಿ ಮಾಡುವಂಥ ಶಕ್ತಿ ಗುರು ಕೊಟ್ಟ ಮಂತ್ರದೊಳಗಿರ್ತದೆ. ಅದಕ್ಕಾಗಿ ನಿಮಗೆ ಎಲ್ಲರಿಗೂ ಕೈ ಮುಗಿದು ಹೇಳ್ತೀನಿ, ತಗೊಂಡ್ರೆ ಹಂಗೆ ತಗೋರಿ, ಇಲ್ಲಿಗೆ ದೀಕ್ಷಾ ತೊಗೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಅಂಥದ್ದು ಕುಡಿಯೋದು ತಿನ್ನೋದು ಎಲ್ಲ ಥರ ಚಟ ಮಾಡಿಸುವಂಥ ಗುರುಗಳಿದ್ರೆ ಅವ್ರ ಕಡೆ ಹೋಗ್ಬಿಡ್ರಿ. ನೀವು ಅತ್ತಾಗನ ಹೋಗ್ಬಿಡ್ರಿ, ನೀವು ಇತ್ತಾಗ ಬರಾಕನ ಹೋಗ್ಬೇಡ್ರಿ. ದಾರ್ಯಾಗ ಬಂದರೆ ಹಿಂಗೆ ಇರಬೇಕು. ನಾವು ಎಲ್ಲ ಮಾಡಿರ್ತೀವಿ ಅಂದ್ರೆ ಮುಂದೆ ಕೊನೆಗಾಲದೊಳಗೆ ನೀವು ನಿಂದಲ್ಲ ನಾಳೆ ಅದನ್ನೇ ಎಡಗೈಲೆ ಮಾಡಿದ ಅವಾಗ ಜನ್ಮಕ್ಕೆ ತೀರಿಸ್ಬೇಕಾಗಿತ್ತ. ಈಗ ಹಂಗಲ್ಲ, ಈಗಿನ ಜನ್ಮದೊಳಗನ ತೀರಿಸುವಂಥ ಪರಿಸ್ಥಿತಿ ಬರ್ತಾವೆ. ನಾವು ಭಾಳ ಉದಾಹರಣೆಗಳನ್ನು ನೋಡ್ತೀವಿ. ನಾವು ನನ್ನ ಗುರು ಹೆಂಗದಾನ ಅದನ್ನ ನೋಡಬೇಕು. ನನ್ನ ಗುರು ಅನಾಚಾರಿ ಅದಾನ, ನನ್ನ ಗುರು ಕುಡಿತಾನ, ನನ್ನ ಗುರು ಕುಡಿತಾನ, ನನ್ನ ಗುರು ಸೇತ್ತಾನ, ನನ್ನ ಗುರು ತಿಂತಾನ, ಅದನ್ನು ನೋಡ್ಕೋಬೇಕಲ್ಲ. ಹೌದಿಲ್ರಿ? ಸಿದ್ಧಾರೂಢರಿಗೆ ಯಾರೋ ಅದು ಅಕ್ಕಲಕೋಟೆ ಮಹಾರಾಣಿಯವ್ರು ಅದಾರಲ್ಲ, ಅವಾಗಿನ ಕಾಲಕ್ಕೆ 100 ರೂಪಾಯಿದು ಪಾನ್ ತಂದು ಕೊಟ್ಟಿದ್ಲತ್ರಿ. ಪಾನ್ ಎಂತಾದ್ರಿ? ಬಂಗಾರದ ಭಸ್ಮ ಹಾಕಿದ್ದು. ನಮ್ಮದು ತಿಳ್ಕೊರಿ ನೀವು, 5 ರೂಪಾಯಿ ಹಿಡದ 50,000 ತನ ಪಾನ್ ಅದಾವತ್ರಿ. 50,000ಕ್ಕೆ 5 ಲಕ್ಷ ತನ ಅನ್ನೋದವು ಪಾನ್ ರೀ. ಪಾನ್ ಅಂತೀರಿ, ಏನಂತೀರಿ? ಪಾನ್ ಅಂತಿರ್ಲಿ, ಪಾನ್ ಪಟ್ಟಿ ಅದಾವತ್ತು ಬಂಗಾರದ ಭಸ್ಮ ಹಾಕಿದ್ದೆ. ಯಪ್ಪ ತಿನ್ನಂತೇಳಿ ಕೊಡಾಕು ಆದ್ಲರ ಅವಾಗ ಸಿದ್ಧಾರೂಢ್ರ ಅಂದ್ರತ್ತ, ಯವ್ವ ಮಹಾರಾಣಿಯವ್ರಿ, ಇವತ್ತು ನಾ ಇದೊಂದು ಎಲಿ ನೀ ಕೊಟ್ಟಿ ಅಂತೇಳಿ ಪ್ರೀತಿಯಿಂದ ಎಲಿ ನಾ ತಿಂದಿನಿ ಅಂತ ತಿಳ್ಕೊರಿ. ಈ ನಾ ತಿಂದದ್ದು ನೋಡಿದ್ನಿ ಅಂತಂದ್ರೆ ಹಿಂದೆ ನನ್ನ ಪರಂಪರಾ ಎಲಿ ತಿನ್ನೋದ ಬೆಳೀತದ. ಹಿಂದೆ ನಾ ಒಂದು ಎಲೆ ಹಾಕೊಂಡು ನೀ ಕೊಟ್ಟೆ ಅಂತ ನಿನ್ನ ಪ್ರೀತಿಗಾಗಿ ನಾ ಎಲೆ ತಿನ್ಬೋದು. ನಿನ್ನ ಮೇಲಿನ ನನ್ನ ಮೇಲಿನ ಭಕ್ತಿಗಾಗಿ ನೀ ಕೊಟ್ಟೆ ಅಂತೇಳಿ ಮುಂದೆ ಎಲೆ ತಿನ್ನೋ ಸಂಪ್ರದಾಯದ ಬೆಳೀತದವ. ನಾ ಎಲೆ ತಿನ್ನೋದು ಒಲ್ಲೆ ಅಂದ್ರೆ ತ್ರೀ ಸಿದ್ಧಾರೂಢ ಸ್ವತಃ ಆಚರಣೆ ಮಾಡಿ ತೋರಿಸ್ಯಾರ ಸಿದ್ಧಾರೂಢಪ್ಪ ಅವ್ರಿದ್ರು. ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇ ತರೋ ಜನಃ ಸ ಯತ್ ಪ್ರಮಾಣಂ ಗುರತೆ ಲೋಕೇಸ್ತದನು ವರ್ತತೆ. ನನ್ನ ಗುರುಗಳು ಯಾವ ದಾರ್ಯಾಗ ನಡೆದಾರ ಅದನ್ನು ನೋಡ್ಕೋಬೇಕು. ನೀವು ತಂದೆ ತಾಯಿ ಯಾವ ದಾರ್ಯಾಗ ನಡೀತೀರಿ, ಮಕ್ಕಳು ಅದ ದಾರ್ಯಾಗ ನಡೀತಾವಿಲ್ಲ. ಹಂಗೆ ನನ್ನ ಗುರು ಪರಂಪರೆ ಹೆಂಗದ, ನನ್ನ ಗುರು ಎಂಥ ಶ್ರೇಷ್ಠ ಅದನ, ನನ್ನ ಗುರುವಿನ ಒಂದು ಮಾರ್ಗ ಹೆಂಗದ ಅದನ್ನು ನೋಡ್ಕೊಂಡು ಅದ್ರಾಗ ನಡೆಯೋದು, ಅದ್ರಂಗನ ನಡೆಯೋದಾದ್ರೆ ಗುರುಗಳು ಮಾಡ್ಕೋರಿ. ಇರ್ಲಿಕ್ಕಂದ್ರೆ ಮಾಡ್ಕೊಳಕ್ಕೆ ಹೋಗಬ್ಯಾಡ್ರಿ. ಸ್ಪಷ್ಟವಾಗಿ ಡೈರೆಕ್ಟಾಗಿ ನೇರ ಸ್ಟ್ರೇಟ್ ಫಾರ್ವರ್ಡಾಗಿ ಹೇಳ್ತೀನಿ ಮಾತು. ಯಾಕೆ ಅಪಚಾರ ಮಾಡೋದಂತ್ರ, ನಾವು ಗುರು ಪರಂಪರೆ, ನಮ್ಮದು ವೀರಶೈವ ಪರಂಪರೆ ಐತಿ, ನಮ್ಮದು ಅಹಿಂಸಾ ಪರಂಪರೆ ಐತಿ. ನಮ್ಮದು ಏನೈತ್ರಿ ಗುರು ಈಗ ಬೇಡ ನಿನಗೆ ಲಿಂಗ ಪೂಜೆ ಮಾಡ್ಕೊಳ್ಳಿ ಯೋಗ್ಯತೆ ಇರಲಿ, ಲಿಂಗ ಪೂಜೆ ಲಿಂಗ ತೊಗೋಬೇಡ. ಆದ್ರೆ ನೀನು ಅರ್ಥ ಮಾಡ್ಕೋರಿ, ಲಿಂಗ ತೊಗೋಬೇಡ, ಆದ್ರೆ ಮಂತ್ರ ತಗೋ. ಇಲ್ಲಪ್ಪ ನಾವು ಗುರುಗಳ ಲಿಂಗ ಪೂಜೆ ಮಾಡುವವರು ಅದಾರ ಅಂತಂದ್ರೆ ಗುರುಗಳ ಕಡೆಯಿಂದ ಹಸ್ತ ಮುಟ್ಟಿಸ್ಕೊಂಡ ನೀ ಲಿಂಗ ಪೂಜೆ ಮಾಡ್ಕೊ, ರುದ್ರಾಕ್ಷಿ ಹಾಕೋ, ಎಲ್ಲ ಮಾಡ್ಕೊ. ಆದ್ರೆ ಇದೇ ರೀತಿ ಇರ್ಬೇಕು, ನೀನು ನಡತಿ ಸುದ್ದಿ ಇಟ್ಕೋಬೇಕು. ಇರ್ಲಿಕ್ಕಂದ್ರೆ ಮಾಡ್ಕೋಬೇಡ್ರಿ ಗುರುಗಳ್ನ. ಇವ ತುಕಾರಾಮರನ್ನೇನು ಮಾಡ್ಕೊಂಡಿದ್ದಲ್ಲ, ಮಂದೆಲ್ಲ ಓಡ್ಯಾಡಿ ಯಾರನ್ನ ಗುರುಗಳು ಮಾಡ್ಕೊಳಕತ್ತಿದ್ರಿ? ರಾಮದಾಸರನ್ನ ಗುರುಗಳು ಮಾಡ್ಕೊಳಕತ್ತಿದ್ರು. ದೊಡ್ಡ ಗುರುಗಳ್ರಿ. ಮತ್ತು ದೊಡ್ಡವ್ರ ಗುರುಗಳು ಅಂದ್ರೆ ಏನು ಕೇಳ್ತೀರಿ? ಈಗ ದೊಡ್ಡ ಗುರುಗಳು ಅದಾರ ಇಲ್ರಿ ನಮ್ಮ ದೇಶದೊಳಗೆ, ಜಗದ್ಗುರುಗಳು ಅದಾರ್ರಿ, ಇಂಟರ್ನ್ಯಾಷನಲ್ ಗುರುಗಳು ಅದಾರ್ರಿ. ಅವ್ರು ನೋಡಿ ಇವ ಏನು ಮಾಡಿದ ಅಂದ್ರೆ ರಾಜರ ಗುರುಗಳು ಅದಾರ ಅಂತೇಳಿ ಎಲ್ಲರೂ ದೀಕ್ಷಾ ತೊಗೊಳಕತ್ತ ಅಂತಲೇ ಇವ್ನ ಮನಸ್ಸು ಮರ್ಗಾಕೈತ್ರಿ. ಛೇ ಇವನ ಅಂದವ ಯಾರ್ರಿ? ತುಕಾರಾಮನ ಶಿಷ್ಯ. ಹೋಗಿ ತಿರ್ಕೊಂಡು ಈ ಬಡ ತುಕಾರಾಮಂದು ಶಿಷ್ಯ ಆಗಿ ಕೂತಿ ಮಾರಾಯಣ ಒಳ್ಳೆ ಗುರುಗಳು ಮಾಡ್ಕೊಂಡೆ ನಾನು, ಇನ್ನೊಂದು ಸ್ವಲ್ಪ ದಿನ ತಡೆದಿದ್ರೆ ರಾಮದಾಸರ ಕಡೆನ ತಗೋತಿದ್ನಲ್ಲ ಅಂದವ. ಅವ ವಿಚಾರ ಮಾಡಿದ, ನಾನು ತುಕಾರಾಮರ ಕಡೆ ದೀಕ್ಷಾ ತಗೊಂಡದ್ದು ಇವನಿಗೇನು ಗೊತ್ತಾಕತಿ? ಯಾರಿಗೆ? ರಾಮದಾಸರಿಗೆ ಏನು ಗೊತ್ತಾಕತಿ? ಹೋಗಿ ನನಗೆ ದೀಕ್ಷಾ ಕೊಡ್ರಿ ಅಂತ ಕೇಳಿದ್ರೆ ಆತು ಅಂತೇಳಿ ಹೋದ್ರಿ. ಹೋಗಿ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಯಪ್ಪ ನನಗೆ ದೀಕ್ಷಾ ಕೊಡ್ರಿ ಅಂದ. ಎಲ್ಲಾರ ಹಿಂದೆ ದೀಕ್ಷಾ ತೊಗೊಂಡೇನಪ್ಪ? ತೊಗೊಂದಿನ್ರಿ ಅಪ್ಪ, ತೊಗೊಂದಿನಿ ಅಂತಂದ್ರೆ ನೀ ಯಾರ ತೆಗೆ ತೊಗೊಂಡು? ತುಕಾರಾಮರ ತೆಗೆ ತೊಗೊಂದಿನಿ. ಅವ್ಗೇನು ಬಿಡ್ರಿ, ಹರಕು ಬಟ್ಟೆ ಹಾಕೊಂಡು ನಮಗೂ ತಿಳುವಳಿಕೆ ಇದ್ದಿದ್ದಿಲ್ರಿ. ಆವಾಗ ಒಂದು 4 ಮಂದಿ ಕೂಡಿ ತೊಗೊಳಕತ್ತಿದ್ರು, ಅವ್ರು ಕೂಡ ತೊಗೊಂಡೇರಿ. ನಮಗೇನು ಬರೋಬ್ಬರ ಅನಿಸಿಲ್ರಿ ಆ ದೀಕ್ಷಾ. ನೋಡ್ರಿ ಗುರುಗಳ ಬಗ್ಗೆ ಮಾತಾಡ್ತಾವೆ ಮಂದಿ. ನಮಗೇನಾದ್ರು ಬರೋಬ್ಬರ ಅನ್ನಿಸ್ಲಿಲ್ರಿ ಆ ದೀಕ್ಷಾ. ಅದಕ್ಕಾಗಿ ನಿಮ್ಮ ಮತ್ತಕ್ಕೆ ಎಲ್ಲರೂ ತೊಗೋತಾರೆ. ಮತ್ತು ಊರು ಮಂದಿ ಎಲ್ಲರೂ ನಿಮ್ಮ ಶಿಷ್ಯರಾಗ್ಯಾರ, ನಾನು ನಿಮ್ಮ ಶಿಷ್ಯನ ಹಾಕ್ತೀನೋ, ನನಗೆ ದೀಕ್ಷಾ ಕೊಡ್ರಿ, ಮಂತ್ರ ದೀಕ್ಷಾ ಕೊಡ್ರಿ ಅಂದ್ರೆ ಅವ್ರು ಅಂದರು ಕೊಡ್ತೀನಿಲ್ಲ ಅನ್ನಂಗಿಲ್ಲ. ನಿನಗೇನು ತುಕಾರಾಮರು ದೀಕ್ಷಾ ಕೊಟ್ಟಾರಲ್ಲ ಅದನ್ನು ಅವ್ರಿಗೆ ಕೊಟ್ಟು ಬಾ ಅಂದರು, ಮಂತ್ರ ಅವ್ರಿಗೆ ಕೊಟ್ಟು ಬಾ ಅಂದರು.
ಆಯ್ತತ್ತೇಳಿ ಹೋದ. ತುಕಾರಾಮರು ಕೂತಿದ್ರಿ, ಊರು ಹೊರಗೆ ಕೂತಿದ್ರು. ಪಾಪ ಒಂದು ಬಂಡೆಗಲ್ಲಿನ ಮೇಲೆ ಕುಂತಿದ್ರು. ಹೇಯ್ ಗುರುಗಳು ಎಲ್ಲಿದ್ರೆ ಬರ್ರಿ ನಾವು. ಯಾಕಪ್ಪ ಅಂದ್ರೆ ಅವ್ರು ನಮಗೆ ಬರೋಬ್ಬರ ಅನಿಸಿಲ್ಲ ನೀವು, ನಾವು ನಿಮ್ಮನ್ನು ಗುರುಗಳು ಮಾಡ್ಕೊಂಡು ಭಾಳ ಪಶ್ಚಾತ್ತಾಪ ಆಗ್ಯದ ನನಗೆ. ನಾನು ರಾಮದಾಸ್ರನ್ನ ಗುರುಗಳು ಮಾಡ್ಕೋಬೇಕಂತ ಮಾಡೀನಿ. ಅವರು ನಿನ್ನ ಮಂತ್ರ ನೀನು ಕೊಡತ್ತೇಳ್ಯಾರ ಮಾರಾಯಣ, ನಿನ್ನ ಮಂತ್ರ ನೀನು ತಗೋ ಅಂದ್ರು. ಯಾರವ್ರು ಅಂದ್ರೆ ರಾಮದಾಸ್ರು. ಆಯ್ತು ತಗೋತಾನ ಅಂದ್ರೆ ಅವರು. ನೋಡ್ರಿ ತೊಗೊಳಕ್ಕೆ ಬರ್ತದ ಮಂತ್ರ ದೀಕ್ಷೆ ವಾಪಸ್. ಅವಾಗ ಏನು ಮಾಡಿದ್ರು ಅಂದ್ರೆ ಅವ್ರ ಮಗಲ್ದಾಗ ಒಂದು ಮಗಿ ಇಟ್ಕೊಂಡು ಕೂತಿದ್ರು. ಮಗಿಯಾಗ ನೀರು ಇಟ್ಕೊಂಡು ಕೂತಿದ್ರು. ತಗೋ ಇವ್ನ ಅಂತೇಳಿ ಅವ್ನ ಕೈಯಾಗ ನೀರು ಹಾಕಿದ್ರು. ಕುಡಿ ಇವ್ನ ಅಂದ್ರು. ಏನು ಮಾಡಂದ್ರೆ ಬಾಯಾಗ ಹಾಕೋ, ಮುಕ್ಕಳಿಸಿ ಬಂಡೆಗಲ್ಲಿನ ಮೇಲೆ ಉಗುಳ್ಬಿಡು ನೀ. ನಾನು ಮನಸ್ಸಿನಾಗ ಸಂಕಲ್ಪ ಮಾಡ, ತುಕಾರಾಮ್ ಕೊಟ್ಟದ ಮಂತ್ರ ಅವ್ರಿಗೆ ಕೊಡ್ತಾನಂತೇಳಿ ಸಂಕಲ್ಪ ಮಾಡು ಅಂತೇಳಿ ಅಂದ. ಅವ್ನು ನೀರು ಕೊಟ್ಟರು. ನೀರು ಇದೇನು ಮಾಡ್ತೆ ಅಂದ್ರೆ ಹಂಗೆ ಸನೇ ಅವ್ನ ಮಂತ್ರ ಅವ್ನಿಗೆ ಕೊಡ್ತಾನಪ್ಪ ನಾ ಅಂತೇಳಿ ಸಂಕಲ್ಪ ಮಾಡಿ ಬಂಡೆಗಲ್ಲಿನ ಮೇಲೆ ಉಗುಳಿದ್ರೆ ಆ ಬಂಡೆಗಲ್ಲಿನ ಮೇಲೆ ಮೂಡ್ತೈತ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರ ಮೂಡ್ತು. ನೋಡ್ರಿ, ನಾಲಾಯಕ ಮನುಷ್ಯ ಬಂಡೆಗಲ್ಲಿನ ಮೇಲೆ ಮೂಡ್ತ್ರಿ. ಮಹಾತ್ಮ ಕೊಟ್ಟದ ಮಂತ್ರ ಅವನು ಹೃದಯದೊಳಗೆ ಮೂಡಿದ್ದಿಲ್ಲ ನಾಲಾಯಕನ ಮನಸ್ಸಿನಾಗ. ಇದು ಹೋತ್ರಿ ಖುಷಿ ಆಯ್ತು. ಅವ್ರ ಮಂತ್ರ ಅವ್ರಿಗೆ ಕೊಟ್ಟನಪ್ಪ ಮಾರಾಯಣ ನಿಶ್ಸಿ ತಲೆ ಮೇಲಿನ ಭಾರ ಇಳಿಸಿದಂಗೆ ಆತ್ರಿ ಇವನಿಗೆ. ಎಲ್ಲಿ ಹೋದ? ರಾಮದಾಸರತೆಗೆ ಹೋದ. ರಾಮದಾಸರ ಬಂದ್ರಿ ಅಪ್ಪ ಅಂತಂದ. ಬಂದು ದೀಕ್ಷಾ ಮಂತ್ರ ಕೊಟ್ಟ ಅದು ಹೆಂಗೆ ಕೊಟ್ಟು ಏನಾಯ್ತು ಕತೆ ಅಂದ್ರೆ ಅವರು. ಯಪ್ಪ ತುಕಾರಾಮ್ ಕೂತಿದ್ದ, ಮಗ್ಯಾಗ ನೀರು ಇಟ್ಕೊಂಡಿದ್ದ, ನೀರು ಕೊಟ್ಟ ಬ್ಯಾಗ್ ಹಾಕೋ ಅಂದ, ಇದನ್ನು ಮುಕ್ಕಳಿಸಿ ಉಗುಳಂದ, ಉಗುಳಿದ್ನಿ. ಮುಂದೇನಾಯ್ತು? ಆ ಬಂಡೆಗಲ್ಲಿನ ಮೇಲೆ ಉಗುಳಿದೆ, ಅಲ್ಲಿ ಏನಾಯ್ತು? ಓಂ ನಮೋ ಭಗವತಿ ವಾಸುದೇವಾಯ ಮೂಡ್ತಿ ಅಂದು ಕುಳೇನ ಭಯಂಕರ ಸಿಟ್ಟಿನವ್ರಿದ್ರಿ ರಾಮದಾಸರು. ಬಾ ಇಲ್ಲಿ ಅಂದ್ರೆ ಕರು ಸರ್ದು ಹೊಡೆದ್ರಿ. ಮುಂದಿನ 8 ಹಲ್ಲು ಪಳ ಉದ್ರಿ ಕೆಳಗೆ ಬಿದ್ದವ್ರಿ. ಮಗನೇ, ಸಂತ ಅಂದ್ರೆ ಪುಗಶೆಟ್ಟಿ ಸಿಕ್ಕಾನ, ದೈವಾನುಗ್ರಹೇ ತುಕಂ. ಮಹಾತ್ಮ ಸಿಕ್ಕಾನ ಅಂದ್ರೆ ಹೆಂಗೆ ಸಿಕ್ಕಾನ ಅಂದ್ರೆ ಮಹಾತ್ಮ ಪರಮಾತ್ಮನ ಆಶೀರ್ವಾದದಿಂದ ಪರಮಾತ್ಮನೇ ಸಂತನಾಗಿ ನಿನ್ನ ಮನೆಗೆ ಬಂದಾನ, ನಿನ್ನ ಮುಂದೆ ಬಂದು ನಿತ್ತಾನ, ನಿನ್ನ ಒಡನಾಡಿ ಹೇಗ್ಯಾನ. ಅಂಥ ಪರಮಾತ್ಮನ ಭಕ್ತ ಸಾಕ್ಷಾತ್ ಪಾಂಡುರಂಗ ನಿತ್ಯ ಅವನ ಜೊತೆ ಮಾತಾಡ್ತಾನ, ನಿತ್ಯ ಅವನ ಮನೆಗೆ ಬರ್ತಾನ. ಅಂಥ ಸಂತನ ಬಾಯಾಗಿನ ಮಂತ್ರ ಉಗುಳಿ ಬಂದಿ ಅಂದ್ರೆ ನಿನ್ನ ಆ ಬಂಡೆಗಲ್ಲಿನ ಮೇಲೆ ಮಂತ್ರ ಮೂಡ್ತೇವೆ ಮಗನೇ. ನಿನ್ನ ಎದೆಯೊಳಗೆ ಆ ಮಂತ್ರ ಮೂಡಿ ನಿನ್ನ ಜನ್ಮ ಉದ್ಧಾರ ಆಗಲಿ. ನಡೆಯನ ಅಲಾಯಕ ಅಂತೇಳಿ ಹೊಡೆದು ಕಳಿಸಿದ್ರ ನಿನಗೆ ಈ ಜನ್ಮದೊಳಗೆ ಇಹ ಪರನೂ ಇಲ್ಲ, ಪರದೊಳಗೂ ಇಲ್ಲ, ನೀ ನರಕಕ್ಕೆ ಹೋಗಕ್ಕೂ ಲಾಯಕ್ಕಿಲ್ಲ. ನಾಲಾಯಕದಿ ನಡಿ ಅಂತೇಳಿ ಶಾಪ ಕೊಟ್ಟು ಕಳಿಸಿಬಿಟ್ರತ್ತ. ತಿಳಿತ್ರ್ಯಾ? ಹಂಗೆ ನಾವು ಸಂತರ ಸಂತತ್ವವನ್ನು ಹೆಂಗೆ ನೋಡ್ಬೇಕ್ರಿ? ವೇಷಭೂಷಣಗಳಿಂದ ನೋಡಬಾರ್ದು, ಅರಿವಿನಿಂದ ನೋಡ್ಬೇಕು. ಶರಣನನ್ನ ಅರಿವಿನ ದೃಷ್ಟಿಯೊಳಗೆ ನೋಡಬೇಕು, ಶರಣನನ್ನ ಅನುಭವದ ದೃಷ್ಟಿಯೊಳಗೆ ನೋಡಬೇಕು, ಶರಣನನ್ನ ಜ್ಞಾನದ ದೃಷ್ಟಿಯೊಳಗೆ ನೋಡಬೇಕು, ಶರಣನನ್ನ ವೈರಾಗ್ಯದ ದೃಷ್ಟಿಯೊಳಗೆ ನೋಡಬೇಕು. ಅಂದಾಗನ ಗೊತ್ತಾಕೈತಿ, ಅಲ್ಲಿ ತನಕ ಗೊತ್ತಾಗಂಗಿಲ್ಲ. ನಮ್ಮಂಗೆ ಅದಾರ ಅನ್ನೋ ಅಭಿಪ್ರಾಯ ನಂಬದೈತೆ. ಅವ್ರು ನಮ್ಮಂಗೆ ಯಾವಾಗಲೂ ಇರಂಗಿಲ್ಲ.